ಓಕೆ ಇದು ನಾರ್ಮಲ್ ಸ್ಕ್ರೀನ್ ಇದು ನಿಮ್ಗೆ ಏನೇ ಫಾಲ್ಟ್ ಬಂದ್ರೆ ಅಲಾರಾಮ್ ಬಂದ್ರೆ ಈ ಕಾರ್ನರ್ ಅಲ್ಲಿ ಬರುತ್ತೆ ಅಲಾರಾಮ್ ಏನೇ ಅಲಾರಾಮ್ ಬಂದಾಗ ನೀವು ಈ ಬಟನ್ ಒತ್ತಿದ್ರೆ ಅದು ಫುಲ್ ಡಿಸ್ಪ್ಲೇ ಆಗುತ್ತೆ ಓಕೆ ಈ ಅಲಾರಾಮ್ ಏನಿದೆ ಅಂತ ನೋಡ್ಕೊಂಡು ಕ್ಲಿಯರ್ ಮಾಡಿ ನೀವು ಇಲ್ಲಿ ಓಕೆ ಬಟನ್ ಒತ್ತಬೇಕಿಲ್ಲ ಅಲಾರಾಮ್ ಅಂದ್ರೆ ಇದು ಇಲ್ಲಿ ಸಿಂಬಲ್ ಬರುತ್ತೆ ಈ ರೈಟ್ ಏರ್ ಮೂಲಕ ಇದನ್ನು ಪ್ರೆಸ್ ಮಾಡಿದ್ರೆ ಅದು ಅಲಾರಾಮ್ ಕ್ಲಿಯರ್ ಆಗುತ್ತೆ ಮತ್ತೆ ತಿರ್ಗಾ ಬ್ಯಾಕ್ ಪೇಜ್ಗೆ ಹೋಗ್ಬೋದು ಇದ್ರ ಜೊತೆಗೇನೆ ನಿಮ್ಗೆ ಇಲ್ಲಿ ಈ ರಿಲೇನಲ್ಲಿ ಬಂತು ಅಂತಂದ್ರೆ ನಿಮ್ಗೆ ಇಲ್ಲಿ ಎಲ್ಲಿದೆ ಕಾಮನ್ ಇಂಜಿನ್ ಫಾಲ್ಟ್ ಈಜಿಜನ್ ಕಾಮನ್ ಫಾಲ್ಟ್ ಓಕೆ ಈ ರಿಲೇನಲ್ಲಿ ಪರ್ಟಿಕ್ಯುಲರ್ ಫಾಲ್ಟ್ ತೋರಿಸುತ್ತೆ ಇದರಲ್ಲಿ ಏನೇ ಫಾಲ್ಟ್ ಬಂದ್ರೆ ನಿಮಗೆ ಇಲ್ಲಿ ಓಕೆ ಅದು ಬಿಟ್ಟು ಮಿಕ್ಕಿದೆಲ್ಲ ಇಂಜಿನ್ ಕಾಮನ್ ಫಾಲ್ಟ್ ಬಂದ್ಬಿಟ್ಟು ಡಿಜಿ ಇಂದ ಓಕೆ ರಿವರ್ಸ್ ಪವರ್ ಅಂದ್ರೆ ಇದ್ರ ಒಳಗಡೆ ಒಂದು ರಿವರ್ಸ್ ಪವರ್ ಇಲ್ಲಿ ಇದೆ ಅರ್ತ್ ಲೀಕೇಜ್ ಇದೆ ಓಕೆ ಅರ್ತ್ ಲೀಕೇಜ್ ರಿವರ್ಸ್ ಪವರ್ ಇಲ್ಲಿ ಒಳಗಡೆ ಇದೆ ಓಕೆ ಬರಲಿ ಬೇರೆ ಏನಾರ ಫಾಲ್ಟ್ ಬರಲಿ ಇದು ಬರುತ್ತೆ ಓಕೆ ಎಲೆಕ್ಟ್ರಿಕಲ್ ಫಾಲ್ಟ್ ಟ್ರಿಪ್ಗೆ ಇದು ಬರುತ್ತೆ ಎಲೆಕ್ಟ್ರಿಕಲ್ ಫಾಲ್ಟ್ ಮೇಲೆ ಇಂಜಿನ್ ಫಾಲ್ಟ್ ಇಂಜಿನ್ ಸೈಡ್ ಫಾಲ್ಟ್ ಬಂದಾಗ ಇದು ಬರುತ್ತೆ ಎಲೆಕ್ಟ್ರಿಕಲ್ ಫಾಲ್ಟ್ ಬಂದಾಗ ಇದು ಬರುತ್ತೆ ಎಲೆಕ್ಟ್ರಿಕಲ್ ಫಾಲ್ಟ್ ಬಂದು ಒಂದು ರಿವರ್ಸ್ ಪವರ್ ಓಕೆ ಅದು ಬಿಟ್ರೆ ಒಂದು ELR ಎಲೆಕ್ಟ್ರಿಕಲ್ ಫಾಲ್ಟ್ ಅಲ್ಲಿ ELR ಓಕೆ ಇದೊಂದು ಇಲ್ಲ ಬಿಟ್ರೆ ಇದು ಓಕೆ ಎಲೆಕ್ಟ್ರಿಕಲ್ ಫಾಲ್ಟ್ ಓಕೆ ರಿವರ್ಸ್ ಅದು ಆದ್ಮೇಲೆ ಈಗ ಫಾಲ್ಟ್ ಅಷ್ಟೇ ಓಕೆ ಓಕೆ ಎರಡು ಫಾಲ್ಟ್ ನಾರ್ಮಲ್ ಆಗಿ ಎಲೆಕ್ಟ್ರಿಕಲ್ ಪ್ರೊಡಕ್ಷನ್ ಕೊಟ್ಟಿರೋದು ಈಗ ಹೇಳಿ ಸರ್ ಏನೇ ಫಾಲ್ಟ್ ಇದ್ರೂ ಎಲ್ಲ ಈ ರಿಲೇಯಿಂದನೇ ಬರೋದು ಓಕೆ ಈ ರಿಲೇಯಿಂದ ಓಕೆ ಈಗ ಸರ್ ಒಳಗಡೆ ಈಗ ಸಪೋಸ್ ಏನೋ ಒಂದು ಇಶ್ಯೂ ಆಯ್ತನ ಇದರಲ್ಲಿ ಏನೋ ಕಾಂಟ್ಯಾಕ್ಟ್ ವರ್ಕ್ ಆಗಲ್ಲ ನಾವು ಏನು ಮಾಡೋಕ್ಕಾಗಲ್ಲ ಓಕೆ ಓಕೆ ಇಲ್ಲ ನಾವು ಆಕ್ಚುಲಿ ನಿಮ್ಗೆ ಕಮ್ಯುನಿಕೇಟ್ ಮಾಡಬೇಕು ಕಾಲ್ ಮಾಡಿದಾಗ ಏನೇ ನಿಮಗೆ ವಿಡಿಯೋ ಕಾಲ್ ಅಲ್ಲಿ ನಾನು ಏನು ಗೈಡ್ ಮಾಡ್ಬೋದು ಗೈಡ್ ಮಾಡ್ತೀನಿ ಹೌದೌದು ಅದೇ ನಮ್ದು ಎಕ್ಸ್ಟೆನ್ಷನ್ ಏನು ಗೊತ್ತಾಗಬೇಕು ಅಂದ್ರೆ ಈ ಕಾಂಟ್ಯಾಕ್ಟರ್ ಏನು ವರ್ಕ್ ಆಗುತ್ತೆ ಇಂಡಿವಿಜುವಲ್ ಕಾಂಟ್ಯಾಕ್ಟರ್ ಇಂಡಿವಿಜುವಲ್ ಫಂಕ್ಷನ್ ಇದೆ ಅದು ಓಕೆ ಸೊ ಅದು ನಿಮಗೆ ಒಂದು ಚೂರು ಗೊತ್ತಾಯ್ತು ಅಂದ್ರೆ ಡ್ರಾಯಿಂಗ್ ನೋಡಿದ್ರೆ ಗೊತ್ತಾಗುತ್ತೆ ಓಕೆ ಓಕೆ ಅದೇ ನೋಡಿ ನಂಬರ್ಗಳಿದೆ ಎಲ್ಲದರಲ್ಲೂ ಈ ನಂಬರ್ಗಳನ್ನ ಐಡೆಂಟಿಫಿಕೇಶನ್ ಇಟ್ಕೊಂಡು ಯಾವ ಕಾಂಟ್ಯಾಕ್ಟ್ ಈ ಡ್ರಾಯಿಂಗ್ ನಿಮ್ಮ ಹತ್ರ ಒಂದು ಕಾಪಿ ಇರುತ್ತೆ ಅದು ಇಲ್ಲ ತುಂಬಾ ಹಳೇದಲ್ವಾ ಡಿಲೀಟ್ ಆಗಿದೆ ನೀವು ಇದನ್ನ ಕ್ಲೀನ್ ಆಗಿ ಇಟ್ಕೋಬೇಕು ನೀವು ಎಷ್ಟು ಪೇಪರ್ ಇಟ್ಕೊಂಡ್ರೆ ಅಷ್ಟು ನಿಮ್ಗೆ ಒಳ್ಳೇದು ಇನ್ನೊಂದು 4-5 ಕಾಪಿ ಮಾಡ್ಕೊಳ್ತೀವಿ ಇಟ್ಕೊಳ್ಳಿ ಒಂದು ಸಾಫ್ಟ್ ಕಾಪಿ ಮಾಡಿ ಸಿಸ್ಟಮ್ ಅಲ್ಲಿ ಹಾಕೊಳ್ಳಿ ಸ್ಕ್ಯಾನ್ ಮಾಡಿ ಆಯ್ತು ಸೊ ಬೇಕಂದಾಗ ನೀವು ನಮಗೆ ಕಳಿಸಿದ್ರೆ ನಾವು ಅಲ್ಲಿಂದ ನೀವು ಅದೇ ಮಾಡಿ ಸೊ ಇದರಲ್ಲಿ ಅದೇ ಇಂಡಿವಿಜುವಲ್ ಕಾಂಟ್ಯಾಕ್ಟರ್ಸ್ ಇಂಡಿವಿಜುವಲ್ ಫಂಕ್ಷನ್ಸ್ ಇರುತ್ತೆ ಓಕೆ ಇದರಲ್ಲಿ ಯಾವ್ದೋ ಒಂದು ಆನ್ ಆಫ್ ಆಗ್ತಾ ಇರಲ್ಲ ಇಲ್ಲ ಸ್ಟಕ್ ಆಗಿರುತ್ತೆ ಈ ರೀತಿ ನಿಂತಿರುತ್ತೆ ಏನೋ ಒಂದು ಸ್ಪೇರ್ ನೀವು ಕೇಳ್ತಾರೆ ಇದಕ್ಕೆ ಸ್ಪೇರ್ ಕೇಳ್ತಾರೆ ಹೌದಾ ಯಾಕಂದ್ರೆ ನಿಮಗೆ ಬೇಕು ಅಂತ ತಕ್ಷಣ ಇಮಿಡಿಯೇಟ್ ಆಗಿ ಸಿಗಲ್ಲ ಇವೆಲ್ಲ ಓಕೆ ಅದಕ್ಕೋಸ್ಕರ ಹೇಳಿದ್ದೆ ಓಕೆ ಸ್ಪೇರ್ಸ್ ಮತ್ತೆ ಇದು ಟೈಮರ್ಸ್ ಈ ಕಾಂಟ್ಯಾಕ್ಟರ್ ನಾರ್ಮಲಿ ಫೇಲ್ ಆಗಲ್ಲ ಓಕೆ ಟೈಮರ್ಸ್ ಸ್ವಲ್ಪ ನಿಮಗೆ ಫೇಲ್ಯೂರ್ ಜಾಸ್ತಿ ಓಕೆ ಟೈಮರ್ಸ್ ಕಾಂಟ್ಯಾಕ್ಟ್ ಆಮೇಲೆ ಇದು MCPs ಅದು ಏನು ಕನೆಕ್ಟರ್ ಬೇಕಾಗಿಲ್ಲ ಇದು ಇದು ಒಂದು ಅದು ಬಿಟ್ಟು ಬೇರೆ ಏನು ಸರ್ ಸ್ಪೇರ್ ಇದ್ರೆ ಬೇಕಾಗ್ಬೋದು ಬೇರೆ ಆ ಥರ ನಿಮಗೆ ಈ ಬ್ರೇಕರೇ ಮೇಜರ್ ಬ್ರೇಕರೇ ಓಕೆ ಇದರಲ್ಲಿರೋ ಕಾಯಿಲ್ಸ್ ಯಾಕಂದ್ರೆ ಸುಮಾರು ನಿಮ್ಗೆ ಒಂದು 20-25 ಬ್ರೇಕರ್ಸ್ ಇದೆ ಅನ್ಕೊಳ್ಳಿ ಅದನ್ನೆಲ್ಲ ಈಗ ಆಟೋಮೋಟಿವ್ ಈಗ ಅದರಲ್ಲಿರೋ ಅಪ್ಲಿಕೇಶನ್ಸ್ ಬೇರೆ ಫೈಲ್ ಕಾಮನ್ ಆಗಿರುತ್ತೆ ಬಟ್ ಇದರಲ್ಲಿ 24 hours ಕಾಯಿಲೆಲ್ಲ ಯೂಸ್ ಮಾಡಿರ್ತೀವಿ ಅದರಲ್ಲಿ ಯೂಸ್ ಆಗಿರಲ್ಲ ನೀವು ಓಕೆ ಓಕೆ ಅದೊಂದು ಮೇನ್ ಇದೆ